ತುಂಬ ದಿನ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ನ. ಇವತ್ತು ಆಲ್ಮೋಸ್ಟ್ 5:55 ಆಗಿದೆ. ಯು ಕ್ಯಾನ್ ಸಿ ದ ಟೈಮ್. ಓಕೆ, ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತ ಅಂದರೆ ನಾನು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಂತ ನಡೀತಾ ಇದೆ, QPL, ಕೋರ್ಮಂಗ್ಲಾ ಇಂಡೋರ್ ಸ್ಟೇಡಿಯಮಲ್ಲಿ ಮೊದಲ ಬಾರಿಗೆ ನಾನು ಬ್ಯಾಟು ಬಾಲ್ ಹಿಡಿತಾ ಇರೋದು. ಸೂಪರ್ ಎಕ್ಸೈಟೆಡ್. ಹುಬ್ಳಿ ಕ್ವೀನ್ಸ್ ಅಂತ ಹೇಳಿ ಟೀಮ್ ಇದೆ. ಮ್ಯಾಂಗ್ಳೂರ್, ಹುಬ್ಳಿ, ಬೆಳಗಾಂ, ಶಿವಮೊಗ್ಗ, ಬ್ಯಾಂಗ್ಳೂರ್, ಕೋಲಾರ್, ಮೈಸೂರು, ಚಿತ್ರದುರ್ಗ. ಸೊ ಈ ಥರ ಬೇರೆ ಬೇರೆ ಪಾರ್ಟ್ಸ್ ಆಫ್ ಕರ್ನಾಟಕ. ನಿಮಗೆ ಗೊತ್ತು, ನಮ್ಮ ಕರ್ನಾಟಕದ ವಿಶೇಷತೆನೇ ಹಾಗೆ. ಹೆಜ್ಜೆ ಹೆಜ್ಜೆಗೂ ಕೂಡ ಎಷ್ಟು ನಮ್ಮ ಕಲ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ಥರ ಎಲ್ಲ ಭಾಗದಿಂದನೂ ಕೂಡ ಒಂದೊಂದು ಟೀಮನ್ನು ಸೆಲೆಕ್ಟ್ ಮಾಡಿದ್ದೀವಿ, ಅಂದರೆ ಸೆಲೆಕ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ, ಅದು ಪ್ರಿಂಟ್ ಮೀಡಿಯಾ ಜರ್ನಲಿಸ್ಟ್ಗಳಾಗಿರ್ಬೋದು, ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿರೋರು, ಸಿಂಗರ್ಸು, ಆ್ಯಕ್ಟ್ರೆಸ್ಸು ಎಲ್ಲರನ್ನೂ ಕೂಡ ಪಿಕ್ ಮಾಡಿದ್ದಾರೆ. ಒಂದು ಗೋಲ್ಡನ್ ಆಪರ್ಚುನಿಟಿ ಹೆಣ್ಮಕ್ಳಿಗೆ. ಯಾವಾಗಲೂ ಮೇಕಪ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಹೋಗೋದೇ ಆಗಿತ್ತು ನಮ್ಮ ಕೆಲಸ. ಮನೆಗೆ ಬರ್ತಿದ್ದಂಗೆ ಸೌಟ್ ಇಟ್ಕೊಂಡು ಅಡುಗೆ ಮಾಡು ಅನ್ನೋ ಥರ. ಸೊ ಇವಾಗ ಬ್ಯಾಟು ಬಾಲು ಇಟ್ಕೊಂಡು ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹುಡುಗರು ಮಾತ್ರನೇ ಆಡಬೇಕಾ ಕ್ರಿಕೆಟು, ಯಾಕೆ ನಾವು ಆಡಬಾರ್ದ? ಸೊ ಅದಕ್ಕೇ ಹೋಗ್ತಾ ಇದ್ದೀವಿ ಇವತ್ತು. ನನ್ನ ಟೀಮಲ್ಲಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ನಾನು ನಿಮಗೆಲ್ಲ ಅಲ್ಲಿಗೆ ಹೋದ್ಮೇಲೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಸೊ ಇಟ್ಸ್ ಆಲ್ರೆಡಿ ಲೇಟ್, ನನಗೆ 45 ಮಿನಿಟ್ಸ್ ಇದೆ ನನ್ನ ಮನೆಯಿಂದ. ಸೊ ಹೋಗೋಣ. ಇನ್ನು 6:30ಗೆ ರೀಚ್ ಆಗಬೇಕು. ಬಿಕಾಸ್ ಪಿಚ್ ಕೂಡ ನೋಡ್ಕೊಂಡಿಲ್ಲ, ಎಷ್ಟು ಜಾಗದಲ್ಲಿ ನಾವು ಆಡಬೇಕು, ಗ್ರೌಂಡ್ಸ್ ಹೇಗಿದೆ ನಾನಂತೂ ಇದುವರೆಗೂ ನೋಡಿಲ್ಲ. ಸೊ ಬನ್ನಿ ಹೋಗೋಣ. ಸುಮಾರು 15 ವರ್ಷದಿಂದ ಮೈಕ್ ಹಿಡಿತಾ ಇದ್ದಂಥ ಬ್ರಷ್, ಲಿಪ್ಸ್ಟಿಕ್ ಹಿಡಿತಾ ಇದ್ದಂಥ ಕೈ ಮೊದಲ ಬಾರಿಗೆ ಬ್ಯಾಟು ಬಾಲು ಹಿಡಿದು ಕ್ರಿಕೆಟ್ ಆಡೋದಕ್ಕೆ ಅಂತ ಹೊರಟೆ ನಾನು. ಸುಪ್ರಭಾತ ಬರ್ತಾ ಇತ್ತು FM ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಇಳಿದು ಕೋರ್ಮಂಗಲ ಇಂಡೋರ್ ಸ್ಟೇಡಿಯಂಗೆ ಹೋದೆ. ತುಂಬಾ ಚೆನ್ನಾಗಿತ್ತು ವಾತಾವರಣ. ಸ್ಟೇಡಿಯಂ ಚೆನ್ನಾಗಿದೆ. ಇಂಡೋರ್ ಗೇಮ್ಸ್ಗೆಲ್ಲನೂ ಸೂಪರಾಗಿ ಇದೆ ಅಂತ ಅನಿಸುತ್ತೆ. ಒಳಗಡೆ ಹೋಗಿಲ್ಲ, ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ಆ್ಯಂಡ್ ಅಲ್ಲಿ ನಮ್ಮ ಟೀಮ್ ಪ್ಲೇಯರ್ ತನು ಬರ್ತಾ ಇದ್ದಾರೆ. ಅಲ್ಲಿ ರೂಪಲ್ಲಿ ಏನೋ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಹೋಗೋಣ. ಇವತ್ತು ಫಸ್ಟ್ ಡೇ, ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಫಸ್ಟ್ ಮ್ಯಾಚು ಹುಬ್ಳಿ ಕ್ವೀನ್ಸ್ ನಮ್ಮದೇ ಇದೆ. ಆ್ಯಂಡ್ ಎಲ್ಲರೂ ಇವಾಗ ಬರ್ತಾ ಇದ್ದಾರೆ. ಯಾವೆಲ್ ಗೋ. ಇವರೆಲ್ಲ ನಮ್ಮ ಟೀಮ್ಗೆ ಸಪೋರ್ಟರ್ಸ್. ಅವರು ತನು ಪ್ಲೇಯರು. ಹೋಗೋಣ ಬನ್ನಿ. ಇಲ್ಲಿ ಆಲ್ರೆಡಿ ಫೋಟೋ ಶೂಟ್ಸ್ ನಡೀತಾ ಇದೆ ನಮ್ಮ ಟೀಮ್ ಅವ್ರದ್ದು. ಹಾಯ್ ತನು, ಗುಡ್ ಮಾರ್ನಿಂಗ್. ಹೌಸ್ ದ ಜೋಶ್? ಲಿಖಿತ್, ಜೋಶ್ ಕೊಡ್ತೀರಾ? ತುಂಬ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ. ಆ್ಯಂಡ್ ಹಿಯರ್ ಈಸ್ ಅವರ್ ಟೀಮ್ ಹುಬ್ಳಿ ಕ್ವೀನ್ಸ್. ವಿಕಾಸ್ ಅವರು ಓನರು, ಜಾನ್ವಿ ಅವರು ಕ್ಯಾಪ್ಟನ್ನು, ಆ್ಯಂಡ್ ಭಾಗ್ಯಶ್ರೀ ಅವರು ವೈಸ್ ಕ್ಯಾಪ್ಟನ್ನು. ನನ್ನ ಫೋಟೋ ನೋಡಿ ಇಲ್ಲಿದೆ. ಲೆಟ್ಸ್ ರಾಕ್. ಬನ್ನಿ ಹೋಗೋಣ. ನೀವು ಯೋಚನೆ ಮಾಡ್ಬೋದು, ಯಾಕಪ್ಪ ಇದು ಆಡಿಯೋ ಎಲ್ಲ ಮ್ಯೂಟ್ ಮಾಡಿದ್ದಾರೆ, ಆಡಿಯೋ ಇಲ್ಲ ಅಂತ. ಬಿಕಾಸ್ ಆಫ್ ಕಾಪಿ ರೈಟ್ಸ್. ಯಾಕೆಂದರೆ ಸ್ಟೇಡಿಯಂ ಪೂರ A to Z ಎಂಡಿಂಗ್, ಸ್ಟಾರ್ಟಿಂಗ್ ಟು ಎಂಡಿಂಗ್ ವರ್ಗೂ ಬರೀ ಸಾಂಗ್ಸ್ ಇತ್ತು. ಸುಮ್ಮನೆ ಕಾಪಿ ರೈಟ್ ಆಗುತ್ತೆ ಅಂತ ಹೇಳಿ ನಾನು ವಾಯ್ಸ್ ರೆಕಾರ್ಡ್ನ ಮಾಡ್ತಾ ಇದ್ದೀನಿ. ಸೊ ಇದು ಎಂಟ್ರೆನ್ಸ್ ಇತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. QPL ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಕ್ರಿಯೇಟಿವ್ ಫ್ರೆಂಡ್ಸ್ ಗ್ರೂಪಿಂದ ಆರ್ಗನೈಸ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಇದೇ ಸ್ಟೇಡಿಯಮ್ಮು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪಿಚ್ಚು, ಗ್ರೀನ್ ಏನಿದೆ ಅದೇನೇ ಪಿಚ್ಚು. ತುಂಬ ಚೆನ್ನಾಗಿ ಮಾಡಿದರು. ಖುಷಿ ಆಯಿತು ಒಂದು ರೀತಿಯಲ್ಲಿ. ಸೊ ಫಸ್ಟ್ ಮ್ಯಾಚು ಹುಬ್ಳಿ ಕ್ವೀನ್ಸು ಮತ್ತು ಮೈಸೂರು ಕ್ವೀನ್ಸ್ ಎರಡೂ ಟೀಮ್ ಗೆದ್ದಿದ್ದರಿಂದ ಸೊ ಹುಬ್ಳಿ ಟೀಮ್ಸ್ ನಮ್ಮದೇ. ಸೊ ಹಾಗಾಗಿ ಫಸ್ಟ್ ಮ್ಯಾಚು ಪಿಚ್ ಹೇಗಿರುತ್ತೆ, ಬ್ಯಾಟಿಂಗ್ ಹೇಗಿರುತ್ತೆ ಏನೂ ಐಡಿಯಾನೇ ಇರಲಿಲ್ಲ. ಬಟ್ ಈಸಿ ಅಂತೂ ಇತ್ತು. ಹುಬ್ಳಿ ಕ್ವೀನ್ಸ್ಗೆ ನಾವು ಆಡ್ತಾ ಇದ್ದೀವಿ. ನಮ್ಮ ಕ್ಯಾಪ್ಟನ್ ಜಾನ್ವಿ ಅವರು ಇದ್ದಾರೆ. ಸೊ ಜಾನ್ವಿ ಅವರು ಇವಾಗ ಸೂಪರ್ ಡೂಪರ್ ಆ್ಯಂಕರಿಂಗ್ ಮಾಡ್ತಾ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ನ ಭಾಗ್ಯಶ್ರೀ ಮಾವರು, ಅವರು ಕೂಡ ಫಾರ್ಮರ್ ಆ್ಯಂಕರು. ತುಂಬ ಜನ
ಬಾರಿ ಅದೇ ಒಂದು ಸ್ಪೆಷಾಲಿಟಿ. ಆ್ಯಂಡ್ ರೂಪಾಲಿ ಅವರು ಆ್ಯಕ್ಚುಲಿ ನಮ್ಮದು ಪೋಸ್ಟರ್ಸ್ ಎಲ್ಲ ಇವರೇ ಮಾಡಿಸಿದ್ದು, ಸಕ್ಕದಾಗಿ ಮಾಡಿಸಿದ್ದು. ಗೊತ್ತಲ್ಲ ರೌಡಿ ರ್ಯಾಂಬೋ ಅಂತ ಹೇಳ್ಬೋದು. ಅನು ಅವರು ವೆರಿ ನಾಟಿ. ಆ್ಯಂಡ್ ಅಲ್ಲಿ ಒಂದಷ್ಟು ಜನ ಆಡ್ತಾ ಇದ್ದಾರೆ. ಸೊ ಇದೇ ನಮ್ಮ ಸ್ಟೇಡಿಯಂ. ಇದು ಕ್ವೀನ್ಸ್ ಪ್ರೀಮಿಯರ್ ಲೀಗ್. ಇವರು ಬ್ಲ್ಯಾಕ್ ಶರ್ಟಲ್ಲಿರೋರು ಮಂಜು ಸರ್ ಅಂತ ಹೇಳಿ ಅವರು ನಮಗೆ ಕೋಚ್ ಮಾಡಿದ್ರು. ಆ್ಯಂಡ್ ಲಿಖಿತ್ ಅಂತ ಹೇಳಿ ಅವರ ಕಸನ್ ಬ್ರದರ್ ತುಂಬಾ ಸಪೋರ್ಟಿವ್ ಆಗಿದ್ರು. ಇಷ್ಟು ದಿನ ಬ್ಯೂಟಿಫುಲ್ ಲವ್ಲಿ ಸಾಂಗ್ಸ್ ಹಾಡಿ ನಮ್ಮನ್ನ ಎಂಟರ್ಟೈನ್ ಮಾಡ್ತಿದ್ದಂಥ ಸಂಗೀತ ರವೀಂದ್ರನಾಥ್ ಅವರು ಸೊ ಇವತ್ತು ಯೋಗ ಮಾಡ್ತಾ ಕ್ರಿಕೆಟ್ ಆಡೋಣ ಅಂತ ಬಂದಿದ್ದಾರೆ. ಫೀಲ್ಸ್ ಗುಡ್. ಇನ್ನು ನಾವು ಮ್ಯಾಚ್ ಆಡಿಲ್ಲ, ಬಟ್ ಈ ಬಾಡಿನ ಮ್ಯಾಚ್ ನೋಡಿ ಸಖತ್ತಾಗಿ ಆಡಿದ್ರಿ. ಒಳ್ಳೆ ಫೀಲ್ಡಿಂಗ್, ಬ್ಯಾಟಿಂಗ್, ಓವರಾಲ್ ಸಖತ್ತಾಗಿತ್ತು ಟೀಮ್ ಎಫರ್ಟು. ನಮ್ಮ ಮ್ಯಾಚ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಶುರು ಆಗಿದೆ. ಓಕೆ, ನೀವು ಯಾವ ಕ್ವೀನ್? ನಮ್ಮ ಹಾಸನ್ ಹಾಸನ್ ಕ್ವೀನ್. ಓಕೆ, ಎಲ್ಲರೂ ಹಾಸನ್ ಗೌಡ್ತಿರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಪ್ಲೇ ಮಾಡೋಕ್ಕೆ. ಹಂಗೆ ಬಂದಿದ್ದಂತ ಇಲ್ಲಿ ಒಂದು ಸಾಂಗ್ ನೋಡಿ ಎನರ್ಜಿಗೆ ಅಂತ. ಒರಿಜಿನಲ್ ಸಿಂಗರ್ ಇಂದ ನಾವು ಇವತ್ತು ಆ ಸಾಂಗ್ನ ಕೇಳಿದಾಯ್ತು. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ನೆಕ್ಸ್ಟ್ ಮ್ಯಾಚ್ಗೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಜೊತೆ ಹಾಡಂಗಿದೆ, ಚೆನ್ನಾಗಿ ಆಡ್ತೀವಿ. ಇದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಅಲ್ಲ, ಚೆನ್ನಾಗಿ ಆಡೋಣ. ಆ್ಯಕ್ಚುಲಿ ಇವತ್ತು ನಾವು ಆಟಕ್ಕಿಂತ ಇಲ್ಲಿ ನೋಡಿ, ಇಲ್ಲೇ ಇದ್ದಾಳೆ. 25 ಏನೋ ಟಾರ್ಗೆಟ್ ರನ್ಸ್ ಕೊಟ್ಟಿದ್ದಾರೆ. ಈಗ ಇನಾಗ್ರೇಷನ್ಗೆ ಅಂತ ಹೇಳಿ ಎಲ್ಲ ಟೀಮವರು ಕೂಡ ಒಂದು ಡಿಸಿಪ್ಲಿನ್ಗಾಗಿ ಲೈನ್ ಫಾರ್ಮ್ ಮಾಡಿ ನಿಂತ್ಕೊಂಡಿದ್ವಿ. ಇನಾಗ್ರೇಷನ್ಗೆ ತಾರಾ ಅನುರಾಧ ಹಾಗೆ ಚಿತ್ರದುರ್ಗ ಆ ಕಡೆ ಇರೋರು, ಶಿವಮೊಗ್ಗ. ಖುಷಿ ಆಯಿತು. ಆ್ಯಂಡ್ ಸಪ್ತಮಿ ಗೌಡ ಅವರು ಈಗ ನೆಕ್ಸ್ಟ್ ಬರ್ತಾರೆ ನೋಡಿ. ಸಪ್ತಮಿ ಗೌಡ ಕಾಂತಾರ ಹೀರೋಯಿನ್, ಹಾಗೆ ಯುವ ಸಿನಿಮಾದ ಹೀರೋಯಿನ್. ಸೊ ಇಲ್ಲಿ ಇನಾಗ್ರೇಷನ್ ನಡೀತಾ ಇದೆ. ಜ್ಯೋತಿನ ಬೆಳಗಿಸಿ ಮತ್ತೆ ಫೀಲ್ಡಿಗೆ ಬರ್ತಾರೆ. ಫೀಲ್ಡಿಗೆ ಬಂದಾದಮೇಲೆ ರಾಮಲಿಂಗಾರೆಡ್ಡಿ ಅವರು ಕೂಡ ವೆರಿ ಗುಡ್ ಬ್ಯಾಟ್ಸ್ಮನ್, ಸ್ಪೋರ್ಟ್ಸ್ ಪರ್ಸನ್ ಅಂತಲೂ ಕೇಳಿದ್ವಿ ಅವರು. ಸೊ ತುಂಬ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ ಅಂತ. ಒಂದೆರಡು ಬಾಲ್ ಬೌನ್ಸ್ ಆಯಿತು, ಬಟ್ ಏನೂ ಇದು ಮಾಡೋಕ್ಕಾಗಿಲ್ಲ. ಅದಾದ ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಫುಲ್ 4 6ಗಳೇ ಹೋಗ್ತಾಯಿತ್ತು. ತಾರಾ ಮಾಮ್ ಕೂಡ ಬ್ಯಾಟಿಂಗ್ ಮಾಡಿದ್ರು. ಅನು ಪ್ರಭಾಕರ್ ಅವರು ಕೂಡ ಬಾಲ್ನ ಹಾಕಿದ್ರು. ಸೊ ನೋಡಿ, ಈಗ ಎಲ್ಲ ಫೀಲ್ಡಿಗೆ ಬರ್ತಾ ಇದ್ದಾರೆ ಎಲ್ಲರೂ, ಎಲ್ಲ ಟೀಮ್ಸ್ಗೂ ವಿಶಸ್ನ ತಿಳಿಸೋಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಈ ಟೂರ್ನಮೆಂಟ್. ನಾನಂತೂ ಎಂಜಾಯ್ ಮಾಡಿದೆ. ಯಾಕೆ ಅಂದರೆ ಆ್ಯಂಕರ್ಸ್ಗಳಿಗೆ, ಫೀಮೇಲ್ ಆ್ಯಂಕರ್ಸ್ಗಳಿಗೆ ಸಿಂಗರ್ಸ್ ಸಿಗ್ತಾರೆ ಅಥವಾ ಮೇಲ್ ಆ್ಯಂಕರ್ಸ್ ಸಿಗ್ತಾರೆ. ಬಟ್ ನಾವು ಎಲ್ಲ ಆರ್ಟಿಸ್ಟ್ಗಳು ಒಂದು ಕಡೆ ಸೇರೋದೇ ಬಹಳ ಕಡಿಮೆ ಅಂತ ಹೇಳ್ಬೋದು. ಸೊ ಎಲ್ಲ ಆ್ಯಕ್ಟ್ರಸ್ಗಳನ್ನ, ಮಾಡೆಲ್ಸ್ಗಳನ್ನ, ಸಿಂಗರ್ಸು, ಆ್ಯಂಕರ್ಸು, ಸೊ ಈ ಥರದವ್ರನ್ನ ಒಂದು ಫಾರ್ಮ್ ಮಾಡಿ ಇಷ್ಟೊಂದು ಜನಗಳನ್ನ ಒಂದು ಕಡೆ ಸೇರಿಸೋದಿದೆಯಲ್ಲ, ಅದೇ ದೊಡ್ಡ ವಿಷಯ. ಯಾಕೆಂದರೆ ಹೆಣ್ಮಕ್ಳಿಗೆ ಕಿರಿಕು, ಗಲಾಟೆಗಳು ಅವೆಲ್ಲ ಸುಮ್ಮನೆ ಮಾಡ್ಕೊತಾನೆ ಇರ್ತೀವಿ ನಾವು. ಬಟ್ ಈ ಮ್ಯಾಚ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ, 160 ಆ್ಯಂಡ್ ಎಸ್ಪೆಷಲಿ ಯಾವ್ಯಾವ ಟೀಮು ತುಂಬ ಚೆನ್ನಾಗಿ ಆಡ್ತು ಅಂತ ಹೇಳ್ತೀನಿ. ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಫೋನ್ ನನ್ನ ಕೈನಲ್ಲೇ ಇರಲಿಲ್ಲ. ಆ್ಯಂಡ್ ಹಾಗೆಯೇ 2 ಟೀಮ್ಗೆ ಮಾತ್ರ ಅಲ್ಲಿ ಇರೋದಕ್ಕೆ ಅವಕಾಶ ಆಗ್ತಾ ಇತ್ತು. ಯಾವ ಮ್ಯಾಚ್ ಆಡ್ತಾ ಇತ್ತು.
ಆಡಿಯನ್ಸ್ ಜೊತೆನಲ್ಲಿ ಕುತ್ಕೊಂಡು ಎಂಜಾಯ್ ಮಾಡುವಂಥ ವ್ಯವಸ್ಥೆನ ಮಾಡಿದ್ರು. ಆ್ಯಕ್ಚುಲಿ ಗುಡ್ ಅಂತ ಹೇಳ್ಬೋದು. ನೋಡಿ ತಾರಮ್ಮ ಬ್ಯಾಟಿಂಗ್ ಮಾಡ್ತಿದ್ದಾರೆ. ನಮ್ಮ ಅವನು ಎಷ್ಟು ಸ್ಲೋ ಬಾಲ್ ಹಾಕ್ತಾರೆ ಅಂತಂದರೆ ನಾವೇ ಓಡ್ ಬಂದು ಹೊಡಿಬೋದಿತ್ತು ಆ ಥರ. ಅಲ್ಲಿ ನೋಡಿ ಸೊ ಆಮೇಲೆ ಚೆನ್ನಾಗಿ ಹಾಕ್ತಾರೆ. ಸೊ ಇಷ್ಟೊಂದು ಜನಗಳನ್ನ ಒಂದು ಕಡೆ ಸೇರಿಸಿದಂಥ ಕ್ರಿಯೇಟಿವ್ ಫ್ರೆಂಡ್ಸ್ಗೆ ನಿಜವಾಗ್ಲೂ ಹ್ಯಾಚ್ ಆಗಲೇಬೇಕು. ಮಾಡೆಲ್ಸಿಂದ ಹಿಡಿದು ಒಳ್ಳೆ ಸ್ಕೋರ್ ಬೇರೆ ಇತ್ತು. ಐ ಥಿಂಕ್ ನಮ್ಮ ಮ್ಯಾಚ್ ಇನ್ನು ಬೆಸ್ಟ್ ಪಾರ್ಟ್ ಅಂತ ಅಂದರೆ ನಮ್ಮ ಅಂಪೈರ್ ಮದನ್ ಮಡಿಕೇರಿ ಅಂತ ಹೇಳಿ ಸೀರಿಯಸ್ಲಿ ಎಷ್ಟು ಎನರ್ಜಿ ಕೊಡ್ತಾ ಇದ್ರು ಗೊತ್ತಾ ಅವರು. ಒಂದೊಂದು 4, 6 ಯಾವ್ಯಾವ ಥರ ಅವರು ವೆರೈಟಿ ಡ್ಯಾನ್ಸ್ ಮೂಲಕ 4, 6 ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ಬೆಳಗಾವಿ ಕ್ವೀನ್ಸ್ ಮ್ಯಾಚ್ ನಡೀತಾ ಇದೆ. ಸಾರಿ, ಹಾಸನ್ ಕ್ವೀನ್ಸ್ ಆ್ಯಂಡ್ ಬೆಳಗಾವಿ ಕ್ವೀನ್ಸ್ ಅಂತ ಅನಿಸುತ್ತೆ. ಸೊ ಅವರಿಬ್ರದ್ದು ಸಿಮಿಲರ್ ಇತ್ತು ಜರ್ಸಿ. ಹಾಸನ್ ಮತ್ತು ಬೆಳಗಾವಿ ಮ್ಯಾಚು ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು. ಬಿಕಾಸ್ 30 ರನ್ಸಲ್ಲಿ 94 ರನ್ಸ್ನ ಸ್ಕೋರ್ ಮಾಡಿದರು. ಐ ಥಿಂಕ್ ಬೆಳಗಾವಿನ ಅಥವಾ ಹಾಸನ್ನ ಗೊತ್ತಿಲ್ಲ. 2 ಟೀಮಲ್ಲಿ ಎಂಥ ಪ್ಲೇಯರ್ಸು ಗೊತ್ತಾ. ಓ ಮೈ ಗಾಡ್, ಕಾಂಟ್ ಇವನ್ ಇಮ್ಯಾಜಿನ್. ಅಷ್ಟು ಸಖತ್ತಾಗಿ ಆಡಿದ್ರು. ಬೆಂಗಳೂರು ಮತ್ತು ಕೋಲಾರ ಮ್ಯಾಚ್ ಕೂಡ ಸೂಪರ್ ಡೂಪರ್ ಆಗಿತ್ತು. ಇನ್ನು ಅದು ಬಿಟ್ಟರೆ ಎಲ್ಲ ಮ್ಯಾಚಸ್ ಓಕೆ ಅಂತ ಹೇಳ್ಬೋದು. ಸೊ ವೀಕ್ ಮ್ಯಾಚಸಲ್ಲಿ ಎಲ್ಲ 4 ಮ್ಯಾಚಸ್ ಇತ್ತು. ಸೆಮಿಫೈನಲಲ್ಲಿ ವಿನ್ ಆದರೆ ಎಲಿಮಿನೇಟರ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಮದನ್ ಮಡಿಕೇರಿ ಅವರು 4ನ ತೋರಿಸ್ತಾ ಇದ್ದಾರೆ. 4, 6 ವೈಡು ಎಲ್ಲ ವೆರೈಟಿಯಾಗಿ ತೋರಿಸ್ತಾ ಇದ್ದಾರೆ. ಎಂಜಾಯ್ ಮಾಡಿ. ನೋಡಿದ್ರಿ ಅಲ್ವಾ, ಇದು ಫಸ್ಟ್ ಡೇ ಮ್ಯಾಚು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಐ ಥಿಂಕ್ 9:30, 10 o'clock ಆಗಿತ್ತು. ಒಳ್ಳೆ ಸಾಂಗ್ನ ಕೇಳ್ಕೊಂಡು ಬಂದೆ. ಬಟ್ ಆ ಸಾಂಗ್ನ ನಾನೆಲ್ಲಿ ಯೂಟ್ಯೂಬ್ನಲ್ಲಿ ಹಾಕೋಕ್ಕಾಗಲ್ಲ, ಯಾಕೆ ಅಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೊ ಇದು ಫಸ್ಟ್ ಡೇ ಮ್ಯಾಚ್ ಹೇಗೆ ನಡೀತು ಅಂತ. ಇನ್ನು ನಾಳೆ ಮ್ಯಾಚ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ಒಂದು ಸಿಂಪಲ್ ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ನನ್ನ ಕೃಷ್ಣಿ ಟಾಕ್ಸ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲವ್ವನ್ನು ನನ್ನ ಮೇಲೆ ತೋರಿಸಿ, ಪ್ರೀತಿಯಿಂದ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ನಿಜವಾಗ್ಲೂ ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಇನ್ಪುಟ್ಸ್ನ ಕೊಡ್ತಾ ಹೋಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.